ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ಮುಖ್ಯಾಂಶಗಳು: ಮಾತು ಕೊಟ್ಟಂತೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿದ್ದೇನೆ, ಟಿಎಸ್ ಶ್ರೀನಿವಾಸ್. 2024-25 ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟ. ಅಜ್ಜಂಪುರದಲ್ಲಿ ದಲಿತ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರಾವಣ ಸಂಜೆ ಕಾರ್ಯಕ್ರಮ. ಭದ್ರಾ ಮೇಲ್ದಂಡೆ ಯೋಜನೆಯ ಪೈಪ್ಲೈನ್ ಮುಖಾಂತರ ಹಾಗೂ ನೈಸರ್ಗಿಕವಾಗಿ ತಾಲೂಕಿನ ಭಾಗಶಃ ಎಲ್ಲಾ ಕೆರೆಗಳು ತುಂಬಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಹಾಗೂ ಅಮೃತಾಪುರ ಏತ ನೀರಾವರಿ ಯೋಜನೆಯಿಂದ ತಾಲೂಕಿನಲ್ಲಿ ಒಟ್ಟಾರೆಯಾಗಿ 101 ಕೆರೆಗಳನ್ನು ತುಂಬಿಸಿದ್ದೇವೆ. ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಎಲ್ಲಾ ಕೆರೆಗಳಲ್ಲೂ ನೀರು ತುಂಬಿಸಿ ತಾಲೂಕು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ. ಮುಂದಿನ ವರ್ಷಗಳಲ್ಲಿ ಎಲ್ಲಾ ಕೆರೆಗಳಿಗೂ ಸತತ 4 ತಿಂಗಳು ನೀರು ಬಿಡುವ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ ಎಂದು ಮಾನ್ಯ ಶಾಸಕರಾದ ಜಿಎಸ್ ಶ್ರೀನಿವಾಸ್ ರವರು ಕೆರೆಯಿಂದ ಕೆರೆಗೆ ಪ್ರವಾಸವನ್ನು ಮಾಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 2024-25 ಸಾಲಿನ ಅಜ್ಜಂಪುರ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಜಿಎಸ್ ಶ್ರೀನಿವಾಸ್ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ತರೀಕೆರೆ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಟಸಿದ್ದಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಜ್ಜಂಪುರ ಪ್ರಾಂಶುಪಾಲರು ಸದಾಶಿವಯ್ಯ ಇವರು ಪ್ರಾಸ್ತಾವಿಕ ನುಡಿಯನ್ನು ಆಡಿ ಎಲ್ಲರನ್ನೂ ಸ್ವಾಗತಿಸಿದರು. ಬಗರುಕುಂ ಕಮಿಟಿ ಸದಸ್ಯರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಆದ ಜೋಗಿ ಪ್ರಕಾಶ್ ಅವರು ಧ್ವಜಾರೋಹಣವನ್ನು ಮಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆದ ಕುಮಾರಿ ರಚನಾ ಜಿಎಸ್ ಇವರು ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದರು. ಈ ಸಮಯದಲ್ಲಿ ಆಟ ಎಂದು ಬಂದಾಗ ಸೋಲು ಗೆಲುವು ಎಲ್ಲದೂ ಇರುತ್ತೆ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. ವಿಶಾಲ ಕ್ರೀಡಾ ಮನೋಭೂಮಿಕೆಯಿಂದ ಭಾಗವಹಿಸಿ ಇದರಲ್ಲಿ ಯಾವುದೇ ತರದ ಒಂದು ತೊಂದರೆ ಆಗದೆ, ಯಾವುದೇ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗದೆ ಒಂದು ಫೇರ್ ಗೇಮ್ ಅಂತ ನಾವೇನ್ ಕರಿತೀವಿ ಅದಾಗ್ಲಿ, ಗೆಲ್ಲೋದು ಸೋಲೋದು ಎರಡನ್ನೂ ಒಂದು ಸಮವಾಗಿ ತಗೊಳ್ಳಿ. ಯಾವುದೇ ತರದ ಗೆದ್ರೆ ಹಿಗ್ಗೋದು ಅಥವಾ ಸೋತ್ರೆ ಬೇಜಾರಾಗೋದು ಎರಡೂ ಬೇಡ. ನಾಳೆ ದಿವಸ ಜಿಲ್ಲಾ ಮಟ್ಟಕ್ಕೂ ನೀವು ನಮ್ಮ ಅಜ್ಜಂಪುರದವರು ಭಾಗವಹಿಸಿದ್ರೆ ನಮಗೆ ತರೀಕೆರೆ ತಾಲೂಕಿಗೆ, ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ, ಅಜ್ಜಂಪುರ ತಾಲೂಕಿಗೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ನಗರಾಧ್ಯಕ್ಷರು ಆದ ಎಸ್ ತಿಪ್ಪೇಶ್ ಮಡಿವಾಳ್ ಇವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಆರ್ ಕೃಷ್ಣಪ್ಪ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು. ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರಾದ ಭರತ್ ಬಿ ಹಾಗೂ ರಾಕೇಶ್ ಎಆರ್ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಅವರು ತಲೆಯಲ್ಲಿ ಹುಚ್ಚು, ಎದೆಯಲ್ಲಿ ಕಿಚ್ಚು ಇರಬೇಕು ಎಂದು ಮಕ್ಕಳನ್ನು ಹುರಿದುಂಬಿಸಿದರು. ಕೂಡ ಸ್ಪರ್ಧೆಗಳಾಗಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ಬಗ್ಗೊಳ್ಳಿಯ ಖೋಖೋ ಟೀಮ್ನವರು ರಾಜ್ಯ ಮಟ್ಟಕ್ಕೆ ಆಡಿದ್ರು, ಅದರಲ್ಲೂ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಬಂದಿದ್ರು. ನಿಮ್ಮ ಪಕ್ಕದ ಊರೇ ಬಗ್ಗೊಳ್ಳಿರು. ಯಾಕೆ ಹೇಳ್ತಿದ್ದೀನಿ ಬಗ್ಗೊಳ್ಳಿರು ಅಂದ್ರೆ ಅಲ್ಲಿ ಕಾರಣ ಏನಪ್ಪ ಅಂದ್ರೆ ಅಲ್ಲಿಯ PD ಟೀಚರು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ವಿಶೇಷವಾಗಿ ಪ್ರಾಂಶುಪಾಲರೇ ಬಗ್ಗೊಳ್ಳಿರು ರಾಜ್ಯ ಮಟ್ಟಕ್ಕೆ ಆಗಿದ್ರು. ಕಾರಣ ಅಲ್ಲಿಯ ಟೀಚರು ಆ ಥರ ಕೋಚ್ ಮಾಡಿದ್ರು, ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಸಂಜೆ ಹೊತ್ತೆಲ್ಲ ಕೋಚ್ ಮಾಡಿಸಿ ಅವರಿಗೆ ಫೆಡ್ನೇಟಲ್ಲೂ ಕೂಡ ಅವರಿಗೆ ಟ್ರಯಲ್ ಕೊಡಬೇಕು ಅಂತೆಲ್ಲ ಮಾಡಿ ಪ್ರಯತ್ನ ಪಟ್ಟಿದ್ದಕ್ಕೆ ಅವರು ರಾಜ್ಯ ಮಟ್ಟದಲ್ಲಿ ಗೆಲ್ಲಿಕ್ಕಾಗಲಿದ್ರು ಅಂದ್ರು ಸೆಮಿಫೈನಲ್ ಬಂದು ಸೋತರು. ಆದ್ರೆ ಇಲ್ಲಿ ಮಕ್ಕಳು ಅಂತವ್ರನ್ನ ಹುಡುಕಿ ಸೆಲೆಕ್ಟ್ ಮಾಡಿಬಿಟ್ಟು ಟೀಚರ್ಸ್ಗಳು ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡಬೇಕು. ಮಕ್ಕಳು ಗೆದ್ದು ಬರಬೇಕು ಅಂದ್ರೆ ಆಗೋದಿಲ್ಲ. ಅಜ್ಜಂಪುರ ಪಟ್ಟಣದಲ್ಲಿ ದಲಿತ ಮುಖಂಡರಾದ ಶಿವಣ್ಣ ಹೆಬ್ಬೂರು ಅವರ ಮನೆಯಲ್ಲಿ ದಲಿತ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಶ್ರೀಮತಿ ವಸಂತಮ್ಮ ಶಿವಣ್ಣ, ಗೌರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ನಾಡಿನ ಜನತೆಗೆ ಶ್ರಾವಣ ಸಂಜೆ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರಿದರು. ಈ
ಸಂದರ್ಭದಲ್ಲಿ ಅಜ್ಜಂಪುರದ ಪ್ರಥಮ ದರ್ಜಾ ಕಾಲೇಜು ಉಪನ್ಯಾಸಕರಾದ ಡಾಕ್ಟರ್ ಆನಂದ್ ರವರು ಸಭೆಯಲ್ಲಿ ಮಾತನಾಡುತ್ತಾ 11ನೇ ಶತಮಾನದಲ್ಲಿ ಈ ದೇಶದ ಮೂಲ ನಿವಾಸಿಗಳಾದ ದಲಿತರಿಂದಲೇ ಈ ಸಾಹಿತ್ಯ ಉಗಮವಾದದ್ದು. ಆಕ್ಚುಲಿ ಹೇಳಬೇಕು ಅಂದ್ರೆ ಇವತ್ತು ನಾವೆಲ್ಲಾನು ಬಹಳ ಹೆಮ್ಮೆಯಿಂದ, ಬಹಳ ಧೈರ್ಯದಿಂದ ಮತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಕೊಟ್ಟಂತಹ ನಮ್ಮ ಸಂವಿಧಾನ. ನೋಡಿ, ಜನ ಎಷ್ಟು ಬುದ್ಧಿವಂತರು ಅಂದ್ರೆ ಸಂವಿಧಾನದಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಬಳಸ್ಕೊಳ್ತಾರೆ, ಆದ್ರೆ ಅದನ್ನ ಅಗಲಿಲು ಬರೆದಿರ್ತಕ್ಕಂತಹ ಸುಮಾರು ದೇಶಗಳ ಸಂವಿಧಾನವನ್ನ ಬಟ್ಟಿ ಇಳಿಸಿ ಬೇಕಾಗಿರುವಂತಹ ಸಂವಿಧಾನ, ನಮ್ಮ ದೇಶಕ್ಕೆ ಬೇಕಾಗಿರೋ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಅನ್ನ ಈ ನೋಡೋ ರೀತಿ ಇವತ್ತು ನಮ್ಗೆ ತುಂಬಾ ನಾಚಿಕೆ ಆಗುವಂತ ರೀತಿ. ಸೊ ಇದೆಲ್ಲಾನು ಆಗಬಾರ್ದು ಅಲ್ಲಿ ಮುಸ್ತಾಕ್ ಅಹಮದ್, ಗೌರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನಿಸರ್ಗ ದೇವರಾಜ್, ರಮೇಶ್ ನಾಯಕ್, ಹಾಲಪ್ಪ ಚನ್ನಾಪುರ, ಮೂಲ ನಿವಾಸಿ ಯೋಗೇಶ್, ಗೌತಮ್ ಧನುಷ್, ರಾಜೇಂದ್ರ ಕುಮಾರ್, ವೆಂಕಟೇಶ್, ಮಂಜಪ್ಪ ಚಿಕ್ಕನಂಗ್ಲ, ಬಸವರಾಜ್ ಬಂಕನಕಟ್ಟೆ, ಕರವೇ ಜಿಲ್ಲಾಧ್ಯಕ್ಷರು ಗುರುಮೂರ್ತಿ ಇತರರು ಉಪಸ್ಥಿತರಿದ್ದರು. ಹಿರಿಯ ದಲಿತ ಮುಖಂಡ ಎಸ್.ಎನ್. ಮಹೇಂದ್ರ ಸ್ವಾಮಿ ನಿರೂಪಣೆ ಮಾಡಿದರು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಾರೆ.